ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು 2016ರಲ್ಲಿ ಬಂದಿರೋ ದಂಗಲ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸಿತ್ತು. ಆಮಿರ್ ಖಾನ್ ನಟನೆಗೆ ಶಬಾಷ್ ಗಿರಿ ಸಿಕ್ಕಿತು. ಈ ಚಿತ್ರದಲ್ಲಿ ಕ್ರೀಡಾ ಜಗತ್ತಿನಲ್ಲಿ ಸಾಕಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಸಾಮಾನ್ಯ ಹುಡುಗಿ ಚಿನ್ನದ ಪದಕ ಗೆಲ್ಲುವ ಕತೆ ಈ ಚಿತ್ರದಲ್ಲಿ ಇತ್ತು. ಇದೀಗ ದಂಗಲ್ 2 ಸಿನಿಮಾ ಮಾಡಿ ಅಂತ ನಟ ಆಮಿರ್ ಖಾನ್ ರನ್ನ ಬೆನ್ನು ಹತ್ತಿದ್ದಾರೆ ಫ್ಯಾನ್ಸ್. ದಿಢೀರಂತ ದಂಗಲ್ 2 ಸಿನಿಮಾ ಬೇಕು ಅಂತ ಫ್ಯಾನ್ಸ್ ಹಠ ಮಾಡಿದ್ದೇಕೆ ಎಂಬ ವಿಚಾರದ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ದಂಗಲ್ ಸಿನಿಮಾ ಮತ್ತೆ ಟ್ರೆಂಡಿಂಗ್ ನಲ್ಲಿರೋಕೆ ಕಾರಣ ವಿನೇಶ್ ಫೋಗಟ್. ಭಾರತದ ಹೆಮ್ಮೆಯ ಕುಸ್ತಿಪಟು ವಿನೇಶ್ ಫೋಗಟ್ ನಡೆದು ಬಂದ ರೋಚಕ ಕಥೆಯನ್ನ ಸಿನಿಮಾ ಮಾಡಿ ತೆರೆಗೆ ತರಲಾಗಿತ್ತು. 2016ರಲ್ಲಿ ದಂಗಲ್ ಸಿನಿಮಾ ರಿಲೀಸ್ ಆಯಿತು. ಈ ಚಿತ್ರದಲ್ಲಿ ವಿನೇಶ್ ಫೋಗಟ್ ಸವೆಸಿದ ದುರ್ಗಮ ಹಾದಿ ಅನಾವರಣಗೊಂಡಿತ್ತು. ದಂಗಲ್ ಸಿನಿಮಾ ವಿಶ್ವ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸಿತ್ತು. ಸಾವಿರಾರು ಕೋಟಿ ರೂಪಾಯಿ ಗಳಿಕೆ ಕಂಡಿತ್ತು. ಇದೀಗ ಮತ್ತೆ ಇದೇ ಸಿನಿಮಾ ದಂಗಲ್ ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸುತ್ತಿದೆ. ದಂಗಲ್ 2 ಸಿನಿಮಾ ಮಾಡಿ ಅಂತ ಫ್ಯಾನ್ಸ್ ಒತ್ತಾಯಿಸುತ್ತಿದ್ದಾರೆ. ಇದಕ್ಕೆ ಕಾರಣ ವಿನೇಶ್ ಫೋಗಟ್ ಎಂಬ ಕೆರಳಿದ ಹೆಣ್ಣು ಹುಲಿ. ಹೌದು ಸ್ನೇಹಿತರೆ, ಒಂದೇ ಒಂದು ದಿನದಲ್ಲಿ ವಿನೇಶ್ ಫೋಗಟ್ ಇಂಡಿಯಾದ ಸೆನ್ಸೇಷನಲ್ ಸ್ಟಾರ್ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿನೇಶ್ ಫೋಗಟ್ ಪರ ಅದೆಷ್ಟೋ ಪೋಸ್ಟ್ಗಳು ಶೇರ್ ಆಗ್ತಿವೆ ಅಂದ್ರೆ ಲೆಕ್ಕವಿಡಲು ಸಾಧ್ಯವೇ ಇಲ್ಲ. ವಿನೇಶ್ ಫೋಗಟ್ ದೆಹಲಿಯ ಬೀದಿಯಲ್ಲಿ ನ್ಯಾಯಕ್ಕಾಗಿ ಹೋರಾಡಿದ ಫೋಟೋ, ಇದಾದ್ಮೇಲೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ನಂಬರ್ 1 ಕುಸ್ತಿಪಟುವನ್ನ ಸೋಲಿಸಿ ಗೆದ್ದ ಕ್ಷಣದ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇಲ್ಲೂ ಅಷ್ಟೇ, ವಿನೇಶ್ ಫೋಗಟ್ಗೆ ಸುಲಭವಾಗಿ ಜಯ ಸಿಕ್ಕಿರ್ಲಿಲ್ಲ. ಈ ಗೆಲುವಿಗಾಗಿ ವಿನೇಶ್ ಪಟ್ಟ ಕಷ್ಟ ವಿವರಿಸಿ ಹೇಳಬೇಕಿಲ್ಲ. ಈಕೆ ಒಲಿಂಪಿಕ್ಸ್ ರಿಂಗ್ಗೆ ಬರಲು ಕೂಡ ತುಂಬಾನೇ ಕಷ್ಟಪಟ್ಟಿದ್ಲು. ಜೊತೆಗೆ ತನಗಾದ ಅನ್ಯಾಯಕ್ಕೆ ದೆಹಲಿ ಬೀದಿಯಲ್ಲಿ ಅದೆಷ್ಟೋ ಅವಮಾನ ಎದುರಿಸಿದ್ಲು. ಇನ್ನೇನು ವಿನೇಶ್ ಸೆಮಿಫೈನಲ್ ನಲ್ಲಿ ಗೆದ್ದು ಫೈನಲ್ಗೂ ಎಂಟ್ರಿ ಕೊಟ್ಟಿದ್ಲು. ನೋಡಿ, ಅದಾಗ್ಲೇ ಮತ್ತೊಂದು ಅನ್ಯಾಯ ವಿನೇಶ್ಗಾಗಿ ಕಾದು ಕುಳಿತಿತ್ತು. ಹೌದು, ವಿನೇಶ್ ಬೆಳ್ಳಿ ಅಥವಾ ಚಿನ್ನದ ಪದಕವನ್ನ ಭಾರತಕ್ಕೆ ತಂದುಕೊಡಲು ಸಿದ್ಧತೆ ನಡೆಸುತ್ತಿರುವಾಗಲೇ ಅನರ್ಹ ಆಗಿದ್ದಾಳೆ. ಇದು ಕೂಡ ಒಂದು ರೀತಿಯಲ್ಲಿ ಫೋಗಟ್ ಪಾಲಿಗೆ ಅನ್ಯಾಯವೇ. ಇದೆಲ್ಲ ಇಟ್ಕೊಂಡು ಮತ್ತೊಂದು ಸಿನಿಮಾ ಕತೆ ಹೊರಬರಬೇಕು ಅನ್ನೋದು ಅಭಿಮಾನಿಗಳ ಒತ್ತಾಯ. ಇದು ದಂಗಲ್ 2 ಸಿನಿಮಾ ಮಾಡುವ ಸಮಯ. ಆಮಿರ್ ಖಾನ್ ಅವರು ಇದಕ್ಕೆ ರೆಡಿ ಆಗ್ಬೇಕು ಅನ್ನೋದು ಫ್ಯಾನ್ಸ್ ಆಗ್ರಹ. ನಮಸ್ಕಾರ.